ಮನೆಯಲ್ಲಿ ಈಗ ನೋಡ್ರಿ ಚಪ್ಪಾಳೆ ತಟ್ರಿ ಅಂತ ನಾವು ನಮ್ಮ ಸಹೋದರಿ ಅನುಶ್ರೀ ಅವರು ಕೇಳಿದರು. ನೋಡ್ರಿ ಎಷ್ಟು ಸರಿ ಕೇಳಿದ್ರು ಚಪ್ಪಾಳೆ ನಾವು ತಟ್ಟಲ್ಲ. ನಾನು ಒಂದು ಹೇಳ್ತೀನಿ, ನನ್ನ ಪ್ರೀತಿಯ ಅಣ್ಣ ತಮ್ಮಂದರಿಗೋಸ್ಕರ ಒಂದು ಶಹರಿ ಹೇಳ್ತೀನಿ, ನಿಮ್ಗೆ ಇಷ್ಟವಾದರೆ ಜೋರು ಚಪ್ಪಾಳೆ ತಟ್ಬಿಡ್ರಿ. ಈ ಚಪ್ಪಾಳೆ ನಮ್ಮ ಹಾಸ್ಯ ಕಲಾವಿದರಿಗೆ ಮತ್ತು ಹಾಸ್ಯದ ನಟರಾಗಿರ್ತಕ್ಕಂಥ ಬ್ರಹ್ಮ ಸಾಧು ಕೋಕಿಲ ಅಣ್ಣವರಿಗೆ ಈ ಒಂದು ಶಹರಿ ಹೇಳ್ತೀನಿ. ನಿಮ್ಮ ಗಂಡು ಹುಡುಗರು ಎಲ್ಲಿ ಎಷ್ಟು ಜನ ನಿಂತಿರಿ, ನಿಮಗೆ ಖುಷಿ ಆದರೆ ಚಪ್ಪಾಳೆ ತಟ್ರಿ. ಮನೆಯಲ್ಲಿ ಎಷ್ಟು ದೀಪಗಳಿದ್ದಾರೇನು, ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಮನೆಯಲ್ಲಿ ಎಷ್ಟು ದೀಪಗಳಿದ್ದರೇನು, ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಕಣ್ಣಲ್ಲಿ ಎಷ್ಟು ಹುಡುಗಿಯರಿದ್ದರೇನು, ಮನಸ್ಸಿನಲ್ಲಿರುವ ಹುಡುಗಿನೇ ಬೇರೆ. ಧನ್ಯವಾದ. ಕಾಲೇಜಿನಾಗ ಒಬ್ಬ ಪ್ರಿನ್ಸಿಪಾಲ್ ರಜೆ ಕೊಡ್ತಿದ್ದಿಲ್ಲ, ಒಬ್ಬಳು ಬಂದು ರಜೆ ಕೊಡಿ ಅಂದ. ಡಾಕ್ಟರ್ ರಾಜ್ಕುಮಾರ್ ಅವರು, ನಾನು ಸರ್ ನಾನು ಡೈಲಾಗ್ ಹೇಳ್ತೀನಿ ಅಂತ ಹೇಳು, ಅಣ್ಣವ್ರ ಅಭಿಮಾನಿ ಸರ್ ಅಂತಂದು ಡಾಕ್ಟರ್ ರಾಜ್ಕುಮಾರ್ ಅವರು ಡೈಲಾಗ್ ಹೇಳಿದ್ರು. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಬರೀತಾ ಇರುವ ಶಿವಸ್ಕಂದ ವರ್ಮ ಯಾವ ಕದಂಬರು ವಂಶವೃಕ್ಷದ ಕ್ರಮಕ್ಕೆ ಸಿಕ್ಕಿ ನಿರ್ಣಮ ಆಯ್ತು ಅಂತ ತಿಳಿದಿರಬೇಕು. ಅದೇ ವಂಶವೃಕ್ಷದಿಂದ ಮತ್ತೆ ಚಿಗುರು ತಲೆ ಎತ್ತಿ ನಿಂತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂಥದ್ದೇ ಹೊರತು ನಿನ್ನಂತ ಕೋಟಿ ಫಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಯಾರಾದರೂ ಇಷ್ಟವಾದರೆ ಚಪ್ಪಾಳೆ ತಟ್ಟಿ. ಥ್ಯಾಂಕ್ ಯು. ಈ ಡೈಲಾಗಿನ ಅಕಸ್ಮಾತ್ ಸಿದ್ದರಾಮಯ್ಯರಿಗೆ ಕೊಟ್ಟರೆ ಅವ್ರು ಹೆಂಗೆ ಹೇಳ್ತಾರೆ ನೋಡಿ. ಒಂಜುವಾಗಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಬೆರೆದರು ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷದ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ಣಯವಾಯಿತು ಅಂತ ಹೇಳಿದ್ರಯ್ಯೋ. ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯ ಭಾಷಣಕ್ಕೆ ಹೋದಾಗ ಇಂದಿರಾ ಗಾಂಧಿ ಅವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಅಂದ್ಬಿಟ್ಟೆ. ಹೌದು ಇದೇ ಡೈಲಾಗಿನ ನಮ್ಮ ಆತ್ಮೀಯ ನಮ್ಮ ಎಲ್ಲ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರಿಗೆ ಈ ಡೈಲಾಗ್ ಕೊಟ್ಟರೆ ಅವ್ರು ಇದು ಹೆಂಗೆ ಹೇಳ್ತಾರೆ. ಯಾವ ಒಂದು ಸಂದರ್ಭದಲ್ಲಿ ವಂಚವಾಗಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮರಿದರು ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷದ ಕ್ರಮಕ್ಕೆ ಸಿಕ್ಕಿ ನಿರ್ಣಯವಾಯಿತು ಅಂತ ಹೇಳಿದ್ರಯ್ಯೋ. ಅದೇ ವಂಶವೃಕ್ಷದಿಂದ ಮತ್ತೆ ಚಿಗುರು ತಲೆ ಎತ್ತಿ ನಿಂತಿದೆ ಅಂತ ಹೇಳಿದ್ರೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಧ್ವನಿ, ನಿಮಗೆ ಧ್ವನಿ ಇಷ್ಟವಾದರೆ ಚಪ್ಪಾಳೆ ಕೊಡಿ. ಭಾರತದಲ್ಲಿ ದೊಡ್ಡ ಶ್ರೀಮಂತರ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಜವಾಹರ್ಲಾಲ್ ನೆಹರೂಜಿಯವರು. ಅವ್ರು ಇಷ್ಟವಂತ ವ್ಯಕ್ತಿ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಒಬ್ಬ ಮಹಿಳೆ ಭಾರತದ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧೀಜಿಯವರು. ಒಬ್ಬ ಯುವಕರು ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟವರು ರಾಜೀವ್ ಗಾಂಧೀಜಿಯವರು. ಒಬ್ಬ ಮಣ್ಣಿನ ಮಗ ಕೂಡ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ದೇವೇಗೌಡರು. ಒಬ್ಬ ಚಹಾ ಮಾರ್ತಕ್ಕಂಥ ವ್ಯಕ್ತಿ ಕೂಡ ಭಾರತದ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಂಡವರು. ಒಂದ್ ಜೋರ್ ಚಪ್ಪಾಳೆ ತಟ್ಬಿಟ್ರೆ ಈ ಅಟೂರ್ನ ಈ ವೇದಿಕೆಗೆ ನರೇಂದ್ರ ಮೋದಿಜಿಯವರು. भारत के सवा सौ देश वासियों में भाई और बहनों, महात्मा गांधी जी के जन्मदिन अवसर पर हमने नया अभियान शुरू किए थे। स्वच्छता आंदोलन में आप सब भाग लिए, बहुत बहुत धन्यवाद है आपका। ನೋಡ್ರಿ, ಈಗ ವಾಟ್ಸಪ್ನಾಗ ಎಲ್ಲ ತೆಗೆದಂಗೆಲ್ಲ ಒಂದು ಹಾಡುಗಳು ಬೇರೆ ಬೇರೆ ಬರ್ತಾವ. ಎಲ್ಲಿ ಆಕ್ಷನ್ ಇರ್ತದೆ ಅಲ್ಲಿ ರಿಯಾಕ್ಷನ್ ಇರಬೇಕು. ನಿಮಗೆ ಬಂದ್ರೆ ಒಂದು ಲೈನ್ ಹಾಡ್ರಿ. 6 ತಿಂಗಳಿಂದ ವಾಟ್ಸಪ್ನಲ್ಲಿ ಒಂದು ಸಾಂಗ್ ಫುಲ್ ಫೇಮಸ್ ಆಗಿತ್ತು. ನಾನು ನಂದಿನಿ ಪಿಜಿಲಿ ಇರ್ತೀನಿ, ಊಟ ಸೇರಲ್ಲ. ಇದಾದ್ಮೇಲೆ ಮತ್ತೊಂದು 3 ತಿಂಗಳು ಇನ್ನೊಂದು ಸಾಂಗ್ ಬಂತು. ಅದನ್ನ ಒಂದು 2 ಲೈನ್ ಹಾಡ್ಬಿಡೋಣ. ಮನಸ್ಸಿನೊಳಗೆ ಈ ಮನದೊಳಗೆ ಮಲ್ಲಿಗೆ ತರದೆ ಹೋದರು ನೀ ನನಗೆ. ಮತ್ತಾರು ಒಬ್ಬರು ಬಂದ, ಸರ್ ನನಗೊಂದು ಸಾಂಗ್ ಹಾಡ್ತೀನಿ ಅಂದ. ಹಾಡಪ್ಪ ಅಂದೆ. ಬೇಡುವೆನು ವರವನ್ನು, ಇದು ನಿಮ್ಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ ಇನ್ನೊಂದು ಸಾಂಗ್ ಇದೆ. ಬೇಡುವೆನು ವರವನ್ನು ಕೊಡು ಮಾವ ಮಗಳನ್ನು, ಕೊನೆ ತನಕ ಇರ್ತೀವಿ ಕೂಡಿ, ಎಲ್ದಿದ್ರ ಅಣ್ಣ ರೆಡಿನೇ ನೋಡಿ ಅಂತಾನ. ನೀನು ಓಡ್ಬೋದು, ಇಲ್ಲಿ ಸಣ್ಣ ನೋಡಿ ಇವನು ನೋಡಿ ಅಂತಾನೆ. 4 ವರ್ಷದ ಒಬ್ರು ಬಂದ, ಸರ್ ನಮ್ಮ ಮನೆಗೆ ಪ್ರಾಬ್ಲಮ್ ಆಗಿದೆ ಸರ್. ಏನಾಗಿದೆ ಅಂತ. ಅದನ್ನೇ ಒಂದು ಸಾಂಗ್ ಮಾಡಿದ್ದೀನಿ ಅಂತ. ಆ ಒಂದು ಸಾಂಗ್ ಮಾಡಿ ಹಾಡಾಡ್ತಾನೆ ಅವನು.
ಏನು ಸಾಂಗ್ ಅಂದೆ? ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ. ಈಗ ನಾ ಹೇಳಿದ್me ನೀವು ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ. ನೀವು ಇಷ್ಟು ಜನ ಇದ್ದೀರಿ, ಎಷ್ಟು ಒಳ್ಳೆ ಜನ ನೀವು. ನಿನ್ನೆ ಈಗ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ, ಅಲ್ಲಿ ಕೇವಲ 100 ಜನ ಇದ್ದಾರೆ. ಅವ್ರೊಂದು ಕೆಟ್ಟ ಅಭ್ಯಾಸ ಇದೆ, ಏನಂದ್ರೆ ಎಲ್ಲಾದ್ರೂ ಖುಷಿ ಆದರೆ ಸಂತೋಷ ಆದರೆ ಅವ್ರು ಚಪ್ಪಾಳೆ ಕಾಡ್ತಾರೆ. ನೀವು ಹಂಗಿಲ್ಲ ಪಾಪ, ಶಾಂತ ರೀತಿದ್ದು ಕೂತ್ಕೊಂಡು ಕೇಳ್ತಾ ಇದ್ರಿ. ತುಂಬಾ ಧನ್ಯವಾದ. ಕಾಲ ಸೂಕ್ಷ್ಮ ಆಗಿದೆ, ನಾವೇ ಕೇಳಿ ಕೇಳಿ ಬಡಿಸ್ಕೋಬೇಕು. ಚಪ್ಪಾಳೆ ತಟ್ಕೊಂಡು ಆಡೋಣ, ಚಪ್ಪಾಳೆ ತಟ್ಕೊಂಡ ರೆಡಿ. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ. ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ. ನೋಡಿ, ನಿಜವಾಗ್ಲೂ ಸಾಧು ಸರ್ ಅನ್ನೋರೆ, ನಮ್ಮ ಹುಡುಗರು ಇದಾರಲ್ಲ ಸರ್, ಗೋಲ್ಡ್ ಅವು. ಈ ಹೆಣ್ಮಕ್ಳು ಇದಾರಲ್ಲ ಇವರು 24 ಕ್ಯಾರೆಟ್ ಗೋಲ್ಡ್. ನೋಡ್ರಿ, ಈ ನಾಡಿಗೆ ಹುಲಿ ಅಂತ ಮಕ್ಕಳನ್ನು ನೀಡಿದ ತಾಯಂದ್ರಿಗೆ ನಮಸ್ಕಾರ. ನೋಡಿ ತಾಯಂದ್ರೆ, ನಿಮ್ಗೆ ಹೊಗಳಿದ್ರು ನೀವು ಚಪ್ಪಾಳೆ ತಟ್ಟಲಿಲ್ಲ. ಇಷ್ಟೇ ನಮ್ಮ ಹುಡುಗರನ್ನ ಹೊಗಳ್ಬಿಟ್ಟೆ ನಾನು ಅಲ್ಲಿವರೆಗೂ ಎತ್ಕೊಂಡು ಹೋಗ್ಬಿಡ್ತಾನೆ. ಈ ನಾಡಿಗೆ ಹುಲಿ ಅಂತ ಮಕ್ಕಳನ್ನು ನೀಡಿದ ತಾಯಂದಿರಿಗೆ ನಮಸ್ಕಾರ. ಹುಲಿ ಅಂತಿದ್ದ ಗಂಡನನ್ನು ಅಕ್ಕ ಹೇಳ್ಬಾರ್ದು, ಪಬ್ಲಿಕ್ನಾಗ ಹೇಳ್ಬಾರ್ದು, ಇಲ್ಲಿಗಂತ. ಈ ನಾಡಿಗೆ ಹುಲಿ ಅಂತ ಮಕ್ಕಳನ್ನು ನೀಡಿದ ತಾಯಂದಿರಿಗೆ ನಮಸ್ಕಾರ. ಮತ್ತು ಹುಲಿ ಅಂತಿದ್ದ ಗಂಡನನ್ನು ಹೆಬ್ಬುಲಿಯಂತೆ ಮಾಡಿದ ತಾಯಂದಿರಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಯಾವತ್ತೂ ನಾನು ನಿಮ್ಮ ಪರವಾಗಿದ್ದೀನಿ. ನೋಡ್ರಿ, 50 ವರ್ಷದಲ್ಲಿ ಯಾವ ಗಂಡಸು ಮಾಡದಂತ ಸಾಧನೆಯನ್ನು ಮಹಿಳೆಯರು ಮಾಡಿದ್ದಾರೆ. 50 ವರ್ಷದಲ್ಲಿ ಯಾವ ಗಂಡಸು ಹುಡುಗನು ಕೂಡ ಆಲೋಚನೆ ಮಾಡಿಲ್ಲ ಅಂತ ಆಲೋಚನೆಯನ್ನು ಮಹಿಳೆಯರು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಬಸ್ಸಿನ ಬಾಗಲ ಕಿತ್ತಿಟ್ಟಾರೆ. ಯಾವ ಗಂಡಸು 50 ವರ್ಷದಲ್ಲಿ ಬಸ್ಸಿನ ಬಾಗಲ ಕಿತ್ತಿರಲಿಲ್ಲ, ಇವರು ಕಿತ್ತಿಟ್ಬಿಟ್ರು. ಆದರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಹೃದಯ ಶ್ರೀಮಂತಿಕೆಯಲ್ಲಿ, ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ನೋಡೋದ್ರಲ್ಲಿ, ಪ್ರೀತಿಯಿಂದ ಮಾತಾಡ್ಸೋದ್ರಲ್ಲಿ, ಪ್ರೀತಿ ಅಂದ್ರೆ ಎಲ್ಲಾದ್ರೂ ಕರ್ಕೊಂಡೋಗಿ ಸುತ್ತಾಡ್ಸೋದ್ರಲ್ಲಿ ಗಂಡು ಹುಡುಗರೇ ಶ್ರೇಷ್ಠ, ಗಂಡು ಮಕ್ಕಳೇ ಶ್ರೇಷ್ಠ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ಮ ಮನೆಯಲ್ಲಿ ನಮ್ಮ ತಂಗಿ ಇದ್ದಾಳೆ. ನಮ್ಮ ತಂಗಿನ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ನೋಡಲ್ಲ, ಪ್ರೀತಿಯಿಂದ ಮಾತಾಡ್ಸಲ್ಲ, ಪ್ರೀತಿಯಿಂದ ಎಲ್ಲೂ ಕರ್ಕೊಂಡೋಗಲ್ಲ, ಪ್ರೀತಿಯಿಂದ ಏನೂ ಕೊಡಿಸಲ್ಲ. ನನ್ನ ಹೆಂಡತಿಗೆ ಅಷ್ಟು ಹೃದಯ ಶ್ರೀಮಂತಿಕೆ ಇಲ್ಲ. ಆದ್ರೆ ನಾನು ಹಂಗಲ್ಲ, ನನ್ನ ಹೆಂಡತಿ ತಂಗಿ ಇದ್ದಾಳೆ. ಹೇ ಅಣ್ಣ ಅಣ್ಣ, ನೀನು ಅಷ್ಟು ಸಂತೋಷ ಪಡ್ಬೇಡ, ನನಗೆ ಆಗಿಲ್ಲ, ಅವ್ರು ಅಷ್ಟು ಸಂತೋಷ ಪಡ್ಡ. ಏನಂದ್ರೆ ಇಲ್ಲಿ ಕೂಗಿಬಿಟ್ರೆ ನನ್ನ ಕ್ಯಾರೆಕ್ಟರ್ ಹಾಳಾಗ್ತದೆ. ನನ್ನ ಹೆಂಡತಿ ತಂಗಿ ಇದ್ದಾಳೆ, ಆಕೆನ ಬರೆಸಿ ಓದಿಸಿ ಮದುವೆ ಮಾಡಿ ಕೊಟ್ಟೆ. ಇಲ್ಲಿ ಚಪ್ಪಾಳೆ ತಟ್ಟಿದ್ರೆ ನನ್ನ ಗೌರವ ಆಗ್ತದೆ. ನೋಡ್ರಿ, ಈ ಬೆಳಗಿನ ಜಾವದವರೆಗೂ ಕಾರ್ಯಕ್ರಮ ಮುಗಿಸಿರ್ತಕ್ಕಂಥ ಗಂಡು ಹುಡುಗ ಬಸ್ಸಿಗೆ ಹತ್ತಾನೆ. ಮೆಜೆಸ್ಟಿಕ್ ಇಂದ ಬಸ್ಸಿಗೆ ಹತ್ತಿದ ತಕ್ಷಣ ಪಾಪ ನಿದ್ದಿಗಟ್ಟಿರ್ತಾನೆ. ಬಸ್ನಲ್ಲಿ ಕೂತ್ಕೊಂಡ ತಕ್ಷಣ ಒಬ್ಬ ಹುಡುಗಿ ಪಕ್ಕಕ್ಕೆ ಕೂತ್ಕೊಂಡಿರ್ತಾಳೆ. ಅವ್ರು ಭುಜದ ಮೇಲೆ ತಲೆ ಇಟ್ಟು ಮಲಗಿಬಿಟ್ಲು ಅಂದ್ರೆ ಹುಡುಗಿ ಬಸ್ಸನ್ನ ಸ್ಟಾಪ್ ಮಾಡಿಸಿ ಎಲ್ಲರನ್ನು ಕರೆಸಿ ಬಡಿಸಿಬಿಡ್ತಾಳೆ. ಯಾಕಂದ್ರೆ ಹುಡುಗಿಯರ ಹತ್ರ ಹೃದಯ ಶ್ರೀಮಂತಿಕೆ ಇಲ್ಲ. ಇದೇ ಹುಡುಗ ಕೂತ್ಕೊಂಡಿದ್ದ, ಒಬ್ಬ ಹುಡುಗಿ ಬಂದು ಅವ್ನ ಪಕ್ಕಕ್ಕೆ ಕೂತ್ಕೊಂಡು ಅವ್ನ ಭುಜದ ಮೇಲೆ ತಲೆ ಇಟ್ಟು ಮಲ್ಕೊಂಡ್ಲು ಅಂದ್ರೆ ಅವ್ನು ಇಲ್ಲೇ ರಾಮನಗರಕ್ಕೆ ಇಳಿಬೇಕು, ಇಳಿಯೋದೇ ಇಲ್ಲ. ಅವಳು ಎಲ್ಲಿವರೆಗೆ ಹೋಗ್ತಾಳೆ ಅಲ್ಲಿವರೆಗೆ ಹೋಗಿ ಡ್ರಾಪ್ ಮಾಡಿ ಬರ್ತಾನೆ. ಯಾಕಂದ್ರೆ ಹೃದಯ ಶ್ರೀಮಂತಿಕೆಯಲ್ಲಿ ಹುಡುಗರು ಶ್ರೇಷ್ಠ. ಮದುವೆ ಆದಲ್ಲಿ ಜೋಡಿ ಹಿಂಗಿರ್ತದೆ. ಮದುವೆ ಆದ್ಮೇಲೆ 10 ವರ್ಷ ಆಗ್ಬಿಟ್ಟು ಹಿಂಗಾಗ್ಬಿಟ್ಟು. ಮದುವೆ ಆದಾಗ ಜೋಡಿ ಹಿಂಗಿದ್ದಾಗ ಹುಡುಗಿ ನೋಡಿದ ತಕ್ಷಣ ಗಂಡು ಕರಿತಿದ್ದ, ಕುಣಿದು ಕುಣಿದು ಬಾರೆ ಅಂದ್ರೆ ಟಕ್ 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 ಹುಡ್ಕಂತ ಬರ್ತಿದ್ದು. 2005 ಹೊರಗಡೆ ಮಳೆ ಇದ್ದಿಲ್ಲ, ಸಿನಿಮಾ ಟಾಕೀಸ್ ಫುಲ್ ಮಳಿ, ಅದೇ ಮುಂಗಾರ ಮಳಿ ಅನಿಸುತ್ತಿದೆ. ನೀನೇನೆ ಮಾಯದ. ಅದ್ರ ಅಪೋಸಿಟ್ ಇನ್ನೊಂದು ಸಾಂಗ್ ಬಂತು, ಅವ್ರಿಗೆ ಕರ್ರನರಿಗೆ ನನ್ನ ಅಂತಾರೆ ಭಾರಿ ಡಿಮ್ಯಾಂಡ್. ಅವಾಗ ಕರಿಯ ಐ ಲವ್ ಯು, ನಿನಗೊಂದು ಪ್ರೇಮದ ಪತ್ರ. ಸಾಯಂಕಾಲ ಹುಡುಗಿ ಟ್ಯೂಷನ್ ಹೊಂಟಿರ್ತಾಳೆ, ಹುಡುಗ ಸ್ಕೂಟಿ ತೊಗೊಂಡು ಬಂದು ಹತ್ತಿ ಬಿಡ್ತಾನೆ. ಅವಾಗ ಒಂದು ಸಾಂಗ್ ಬರೆದ್ರು, ಸಂಜೆ ಹೊತ್ತು ಶ್ವೇತ ಟ್ಯೂಷನ್ಗೆ ಹೋಗ್ತಾಳಂತ ಬೆನ್ನು ಹತ್ತಿದೆ ಅಂದು ನಾನು, ಅವಳ ಸ್ಕೂಟಿ ಮುಂದೆ ನನ್ನ ಬೈಕು ಹಿಂದೆ, ಹೋಗುವಾಗ ಏನೋ ಕನಸು ಕಂಡೆ. ನೋಡ್ರಿ,
ಡಾಕ್ಟ್ರ್ ಹೋಗಿ ಆಕ್ಸಿಡೆಂಟ್ ಆದಮೇಲೆ ಡಾಕ್ಟ್ರ್ ಎರಡು ಕೈ ಸ್ಟಿಕ್ ತರ್ತಾನ. ಆ ಕೈಗೆ ಒಂದು ಈ ಕೈಗೆ ಒಂದು ಸ್ಟಿಕ್ಕನ್ನು ತಂದು ಒಟ್ನಲ್ಲೂ ಇಂದು ಹುಡುಗಿಯರಿಂದೋದರೆ ಧೂಳು ಗ್ಯಾರಂಟಿ. ಖುಷಿ. ಕಾರ್ಯಕ್ರಮ ಮುಂದುವರಿಸಿದ ನೋಡಿ. ಮದುವೆ ಮನೆಯಲ್ಲಿ ಹಾಡುಗಳು ಹೆಂಗಿದ್ವು? ತಾಳಿ ಕಟ್ಟಿದ ತಕ್ಷಣ ಹಾಕು ಆ ಸಾಂಗ್. ತಾಳಿ ಕಟ್ಟಿದ ತಕ್ಷಣ ಒಂದು ಹಾಡು ಬರ್ತಿತ್ತು. ಆ ಹಾಡು ಹೆಂಗಿತ್ತು? ಒಂದು ಲೈನ್ ಬಂದ್ರೆ ಹಾಡ್ರಿ. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ. ಇನ್ನೊಂದು ಮದುವೆ ಮನೆಗೆ ಹೋದೆ, ತಾಳಿ ಕಟ್ಟಿದ ತಕ್ಷಣ ಹಾಡು ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ ಮದುವೆಯ ಈ ಬಂಧ ಏಳೇಳು ತೀರದ ಸಂಬಂಧ. ಈಗ ಮೊನ್ನೆ ಮದುವೆ ಮನೆಗೆ ಹೋಗಿನಿ, ಮದುವೆ ಮನೆಗೂ ಈ ಹಾಡಿಗೂ ಸಂಬಂಧನೇ ಇಲ್ಲ. ಅವ್ ಮದುವೆ ತಾಳಿ ಕಟ್ಟಿದ ತಕ್ಷಣ ಸಾಂಗು ವಿಧಿ ಬರಹ ಎಂತ ಘೋರ ಪ್ರೇಮಿಗಳು ದೂರ ದೂರ. ಇನ್ನೊಂದು ಮದುವೆ ಮನೆಗೆ ಹೋದೆ, ತಾಳಿ ಕಟ್ಟಿದ ತಕ್ಷಣ ಸಾಂಗು, ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಜೀವ ಹೋದ ಬಳ್ಳಿಗೆ ನೀರೇಕೆ, ಲೂಟಿಯಾದ ತೋಟಕ್ಕೆ ಕಾವಲೇಕೆ, ನಾನು ಇರದ ನನ್ನಲ್ಲಿ ನೀನ್ಯಾಕೆ. ಬುಟ್ಬೂಡೆ ಬುಟ್ಬೂಡೆ ಮದುವೆಯಾಗ 5 ನಿಮಿಷ ಆಗಿಲ್ಲ ಬಿಡೋದು ಬಿಡ್ತಾಳದು. ಈಗ ನೋಡ್ರಿ ಬೆಂಗಳೂರಾಗ ಮೊನ್ನೆ ಮಹಾರಾಜ ಇಲ್ಲಿ ಅರಮನೆ ಮೈದಾನಕ್ಕೆ ಲಗ್ನಕ್ಕೆ ಬಂದೀನಿ. ಆರ್ಕೆಸ್ಟ್ರಾದವ್ರು ಹಾಡ್ತಾ ಇದ್ದಾರೆ. ಊಟ ಎಲ್ಲಿ ಅಂತ ಕೊಡ್ತಾನೆ ಆಗ್ತಾ ಇಲ್ಲ. ನಾನು ಊಟ ಸಿಗ್ಲಿಲ್ಲ, ಎಲ್ಲ ಕಡೆ ಹೋಗಿ ಕೇಳಿದೆ, ಸರ್ ಊಟಕ್ಕೆ ಎಲ್ಲಿ ಹೋಗ್ಬೇಕು ಅಂದೆ. ಅವ್ನು ನನ್ನ ಕೇಳಿದ, ಎಲ್ಲಿ ಹೋಗುಮಾ ಎಲ್ಲಿ ಹೋಗುಮಾ ಹುಬ್ಬಳ್ಳಿಯಲ್ಲಿ. ನೀವು ಬಂದಿದ್ರ ಮದುವೆಗೆ? ಬೆಂಗಳೂರಾಗ ಮದುವೆ ಆಗಿದೆ, ಹುಬ್ಬಳ್ಳಿಗೆ ಊಟಕ್ಕೆ ಹೋಗಮ್ಮ ಅಂತ ಅವನು ಹುಚ್ಚ ನಾನು ಹುಚ್ಚ. ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೆ ಹೋಗುಮ, ಮಂಡ್ಯದಲ್ಲಿ ಮಾಡುಮ, ಎಡ್ಮೂರಲ್ಲಿ ಬಲ್ಮೂರಲ್ಲಿ, ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ಟು ಬೆಳಕಲ್ಲಿ ಊಟ ನಮ್ದು. ಗಂಡು ಮಕ್ಕಳು ಸುಮ್ಮನೆ ಇರಬೇಕು, ನಿಮ್ಗೆ ಈ ವಿಷಯ ಟಚ್ ಇಲ್ಲ, ಈ ವಿಷಯ ನಿಮ್ಗೆ ಸಂಬಂಧನೇ ಇಲ್ಲ, ಸುಮ್ಮನೆ ಬಿಡಿ. ಊಟ ನಮ್ದು. ಇನ್ನು ಕಾರ್ಯಕ್ರಮ ಮಾಡೋದಿಲ್ಲ ಆಗ್ತದೆ. ಯಾವ ವಿಷಯ ನಿಮ್ಮಿಂದ ಬಾಯಿಂದ ಬರಬಾರ್ದು. ಇನ್ನೊಂದ್ಸರಿ ನೀವು ಹುಡುಗರೆಲ್ಲ ಸೈಲೆಂಟ್ ಆಗಿದ್ದು ಬಿಡಿ, ಹುಡುಗರು ನಿಮ್ಗೆಲ್ಲ ಗೊತ್ತಾಗಲ್ಲ. ಇದು ಊಟ ನಮ್ದು. ಅಣ್ಣ ಏನು ಹೇಳೋದು, ಎಣ್ಣೆ ನಿಮ್ಮದು ಅಂತಾರೆ. ಏನಿಲ್ಲ, ತಲೆಗೆ ಹಾಕೋ ಎಣ್ಣೆ ಬಗ್ಗೆ ಅವ್ರು ಆಲೋಚನೆ ಮಾಡಿದ್ರೆ, ಒಳಗೆ ಹಾಕೋ ಎಣ್ಣೆ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಏನು ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರ ಮುಂಭಾಗದಲ್ಲಿ ಅಂತ ಹೇಳ್ತಾ ಒಂದು ಜೋರಾಗಿ ನಿಮ್ಮಿಂದ ಚಪ್ಪಾಳೆಯನ್ನು ಕೇಳ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನದಾಗಿ ನೋಡ್ರಿ ಚಪ್ಪಾಳೆ ಅಂದ ತಕ್ಷಣ ನೆನಪಾಯ್ತು. ನಾವೊಂದು ಒಂದೇ ಒಂದು ಸಣ್ಣ ವಿಷಯ ಹೇಳ್ತೀನಿ. ಬರೀ ಮಹಿಳೆಯರು ಮಾತ್ರ, ಅಕ್ಕವರು ಮಾತ್ರ ಚಪ್ಪಾಳೆ ತಟ್ರಿ ಅಮ್ಮ, ಆಯ್ತಾ? ಈಗ ನೋಡ್ರಿ ಚಪ್ಪಾಳೆ ಅಂದ್ರೆ ಏನಂತ, ಹುಡುಗರೆಲ್ಲ ಗಂಡ್ಮಕ್ಳು ನೋಡಿ. ಇನ್ನೊಂದು ಅವಕಾಶ ಕೊಡೋಣ ಮಹಿಳೆಯರಿಗೆ, ಇನ್ನೊಂದು ಅವಕಾಶ. ಈಗ ನೋಡ್ರಿ, ಈಗ ಗಂಡು ಗಂಡು ಅದು ಹುಲಿನೇ. ಅದು ಹೊರಗಿದ್ರು ಹುಲಿನೇ, ಸ್ಟೇಡಿಯಂನಾಗಿದ್ರು ಹುಲಿನೇ, ಪ್ರೋಗ್ರಾಮ್ನಾಗಿದ್ರು ಹುಲಿನೇ. ಹುಲಿ ಎಲ್ಲ ಕಡೆ ಹಾರಾಡ್ತಾ ಇರ್ತದೆ, ಮನೆಯಲ್ಲಿ ಮಾತ್ರ ಸೈಲೆಂಟ್ ಆಗಿ. ಯಾಕಂದ್ರೆ ಮೇಲೆ ಚಾಮುಂಡೇಶ್ವರಿ ಕೂತ್ಕೊಂಡಿದ್ದಾಳೆ ಅಲ್ಲಿ, ಹಾಗಾಗಿ ಅಲ್ಲಿ ಹುಲಿ ಸೈಲೆಂಟ್ ಆಗಿರ್ಬೇಕು, ಅದು ಕರ್ತವ್ಯ ಅಂತ ಹೇಳ್ತಾ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಾಧಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಅನ್ನದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ವಿದ್ಯಾದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ರಕ್ತದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ನೇತ್ರದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಕನ್ಯಾದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಮತದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ. ನಾವೆಲ್ಲರೂ ಇಲ್ಲಿ ಇಷ್ಟು ಸುಖವಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಗಡಿಯಲ್ಲಿ ನಿಂತ್ಕೊಂಡು ವೀರ ಯೋಧರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ದಾನವನ್ನಾಗಿ ನೀಡ್ತಾರೆ. ವೀರ ಯೋಧರ ಹೆಸರಿನ ತಕ್ಷಣ ಚಪ್ಪಾಳೆ ತಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ಹೇಳ್ತಾ ಈ ವೇದಿಕೆಯ ಮುಖಾಂತರ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆಯ ಮುಖಾಂತರ ಒಂದು ಮಾತು ಹೇಳೋದು ಇಷ್ಟೇ. 9 ತಿಂಗಳು ಹೊತ್ತು ಮುತ್ತಿಕ್ಕಿ ಸಾಕಿ ಸರದ ತಂದೆ ತಾಯಿಗಳನ್ನು
ಕಲಿಸಿದ ಗುರುಗಳನ್ನು, ಅನ್ನ ಕೊಡುವ ರೈತನನ್ನು, ದೇಶ ಕಾಯುವ ಸೈನಿಕನನ್ನು ನಾವ್ಯಾವತ್ತಿಗೂ ಕೈ ಜೋಡಿಸಿ ತಲೆಬಾಗಿಸಿ ಗೌರವಿಸೋಣ, ಪ್ರೀತಿಸೋಣ, ಅಭಿನಂದಿಸೋಣ ಅಂತ ಹೇಳ್ತಾ ಅವಕಾಶ ನೀಡಿದ್ದಕ್ಕಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಮ್ಮ ನಟರಾಜ್ ಸರ್ ಅವರಿಗೂ ಹಾಗೆ ನಮ್ಮ ವರದರಾಜ್ ಸರ್ ಅವರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಗುರುಗಳಾಗಿರ್ತಕ್ಕಂಥ ಯಾವ ಮನೆಗೆ ಹೋಗಿ ನೋಡಿದರೆ ಪಾತ್ರೆ ಸಾಮಾನುಗಳಿಗಿಂತ ಜಾಸ್ತಿ ಅವಾರ್ಡ್ ತುಂಬಿದೆಯೋ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗಂಗಾವತಿ ಪ್ರಾಣೇಶ್ ಸರ್ ಅವರು ಇದೀಗ ನಿಮ್ಮ ಚಪ್ಪಾಳೆಯೊಂದಿಗೆ ನಿಮ್ಮ ಮುಂದೆ